ಮತ್ತಿಕೆರೆಯಲ್ಲಿ ಹಿರಿಯರ 3ನೇ ಆರೈಕೆ ಕೇಂದ್ರ ಆರಂಭಿಸಿದ ಅತುಲ್ಯ ಸೀನಿಯರ್ ಕೇರ್ ಹಿರಿಯ ನಾಗರಿಕರ ಆರೈಕೆ ಕಾಳಜಿ ಕ್ಷೇತ್ರದ ಪ್ರಮುಖ ಸಂಸ್ಥೆಯಾಗಿರುವ ಅತುಲ್ಯ ಸೀನಿಯರ್ ಕೇರ್ ನಗರದ ಮತ್ತಿಕೆರೆಯಲ್ಲಿ ತನ್ನ 3ನೇ ಹಿರಿಯ ನಾಗರಿಕರ ಸಮಗ್ರ ಆರೋಗ್ಯ ಆರೈಕೆ ಕೇಂದ್ರ ಆರಂಭಿಸಿದೆ. 300ಕ್ಕೂ ಹೆಚ್ಚು ಹಿರಿಯರ ಆರೈಕೆ ಹಾಸಿಗೆಗಳೊಂದಿಗೆ ಈಗ ಅತುಲ್ಯ ಹಿರಿಯರ ಸಮಗ್ರ ಆರೈಕೆ ಸೇವೆ ಒದಗಿಸುವ ನಗರದ ಅತಿ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಯುಟಿ ಖಾದರ್ ಅವರು ಈ ನೂತನ ಕೇಂದ್ರವನ್ನು ಉದ್ಘಾಟಿಸಿದರು. ಅತುಲ್ಯ ಸೀನಿಯರ್ ಕೇರ್ನ ಸಂಸ್ಥಾಪಕರು, ಆರೋಗ್ಯ ತಜ್ಞರು ಹಾಗೂ ಹಿರಿಯ ನಾಗರಿಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗಾಗಿ ವಿಶೇಷ ಆರೋಗ್ಯ ಆರೈಕೆ ಸೇವೆಯ ಅಗತ್ಯ ಹೆಚ್ಚುತ್ತಿದೆ. ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುವ ಮಹಾ ನೋಂದಣಾಧಿಕಾರಿ ಮತ್ತು ಜನಗಣತಿ ಕಚೇರಿ ಪ್ರಕಟಿಸಿರುವ 2021ರ ಮಾದರಿ ನೋಂದಣಿ ವ್ಯವಸ್ಥೆ ವರದಿ ಪ್ರಕಾರ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 60 ವರ್ಷ ಮೇಲ್ಪಟ್ಟವರ ಪ್ರಮಾಣ 9.2%ರಷ್ಟಿದೆ. ಇದು ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಯೋವೃದ್ಧರನ್ನು ಹೊಂದಿರುವ ರಾಜ್ಯಗಳ ಪೈಕಿ ಕರ್ನಾಟಕವು ಒಂದಾಗಿರುವುದನ್ನು ಸೂಚಿಸುತ್ತದೆ. ರಾಜ್ಯದಲ್ಲಿ ಹಿರಿಯರ ಸಂಖ್ಯೆ ಹೆಚ್ಚುತ್ತಿರುವುದರ ಜೊತೆಗೆ ವಯೋಸಹಜ ಆರೋಗ್ಯ ಸಮಸ್ಯೆಗಳ ಹೊರೆಯೂ ಹೆಚ್ಚುತ್ತಿದೆ. ಅಂತಾರಾಷ್ಟ್ರೀಯ ಅಧ್ಯಯನವೊಂದರ ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ 60 ವರ್ಷ ಮೇಲ್ಪಟ್ಟವರಲ್ಲಿ ಮರವಿನ ಕಾಯಿಲೆ ಪ್ರಮಾಣ 7.6%ರಷ್ಟಿದೆ. ಇದು ದೇಶದ ಸರಾಸರಿಗಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ. ಹಿರಿಯರ ಆರೈಕೆ ಮೂಲ ಸೌಕರ್ಯ ಬಲಪಡಿಸುವುದು ಅಗತ್ಯ. ಯುಟಿ ಖಾದರ್ ಅವರು ಮಾತನಾಡಿ, ವಯೋವೃದ್ಧರ ಸಂಖ್ಯೆ ಹೆಚ್ಚುತ್ತಿರುವ ಸಮಾಜದ ಆರೋಗ್ಯ ಅಗತ್ಯಗಳನ್ನು ಈಡೇರಿಸಲು ಕರ್ನಾಟಕವು ಸನ್ನದ್ಧಗೊಳ್ಳುತ್ತಿರುವ ಸಂದರ್ಭದಲ್ಲಿ ಹಿರಿಯರ ಆರೈಕೆ ಮೂಲ ಸೌಕರ್ಯಗಳನ್ನು ಬಲಪಡಿಸುವುದು ಆರೋಗ್ಯಕರ ವೃದ್ಧಾಪ್ಯ ಮತ್ತು ಹಿರಿಯರ ಜೀವನ ಮಟ್ಟ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಯುಟಿ ಖಾದರ್ ಹೇಳಿದರು. ಮತ್ತಿಕೆರೆಯಲ್ಲಿ ಅತುಲ್ಯ ಸೀನಿಯರ್ ಕೇರ್ನ ನೂತನ ಕೇಂದ್ರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಸಮಗ್ರ ಆರೋಗ್ಯ ಸೇವೆ, ಪುನರ್ವಸತಿ ಹಾಗೂ ದೀರ್ಘಾವಧಿಯ ಆರೈಕೆ ಒದಗಿಸುವ ಕೇಂದ್ರಗಳು ರಾಜ್ಯ ಸರ್ಕಾರದ ಹಿರಿಯರ ಆರೈಕೆ ಪ್ರಯತ್ನಗಳಿಗೆ ಪೂರಕವಾಗಿವೆ ಎಂದರು. ಬೆಂಗಳೂರಿನ ಆರೋಗ್ಯ ವ್ಯವಸ್ಥೆಗೆ ಈ ಕೇಂದ್ರ ಸೇರ್ಪಡೆ ಮಾಡಿರುವುದಕ್ಕೆ ಅತುಲ್ಯ ಸೀನಿಯರ್ ಕೇರ್ ಅನ್ನು ಸಚಿವರು ಅಭಿನಂದಿಸಿದರು. ಹಿರಿಯ ನಾಗರಿಕರ ಸೇವೆಯಲ್ಲಿ ಸಂಸ್ಥೆಗೆ ಯಶಸ್ಸು ಸಿಗಲಿ ಎಂದು ಶುಭ ಹಾರೈಸಿದರು. ನಗರದ ಎಲ್ಲ ಭಾಗಗಳ ಜೊತೆಗೆ ಉತ್ತಮ ಸಂಪರ್ಕ ಹೊಂದಿರುವ ವಸತಿ ಪ್ರದೇಶಗಳಲ್ಲಿ ಒಂದಾಗಿರುವ ಮತ್ತಿಕೆರೆಯಲ್ಲಿ ಹಿರಿಯ ನಾಗರಿಕರಿಗಾಗಿ ವಿಶೇಷವಾಗಿ ನಿರ್ಮಿಸಲಾದ ವೃದ್ಧರ ವಿಶೇಷ ಆರೈಕೆ ಕೇಂದ್ರವನ್ನು ಅತುಲ್ಯ ಸೀನಿಯರ್ ಕೇರ್ ಆರಂಭಿಸಿದೆ. ಸುಮಾರು 100 ಹಾಸಿಗೆಗಳ ಈ ಆಧುನಿಕ ಕೇಂದ್ರದಲ್ಲಿ ಹಿರಿಯರ ಸಮಗ್ರ ಆರೋಗ್ಯ ಆರೈಕೆ ಮತ್ತು ಸೌಕರ್ಯಕ್ಕೆ ಆದ್ಯತೆ ನೀಡಲಾಗಿದೆ. ಒಂದೇ ಸೂರಿನಡಿ ಸಮಗ್ರ ಆರೈಕೆ ಒದಗಿಸುವ ಕೇಂದ್ರದಲ್ಲಿ ವಿಶಾಲ ವಸತಿ ವ್ಯವಸ್ಥೆ, ಚಿಕಿತ್ಸಾ ಮತ್ತು ಪುನರ್ವಸತಿ ವಿಭಾಗಗಳು, ತಂತ್ರಜ್ಞಾನ ಆಧಾರಿತ ಫಿಸಿಯೋಥೆರಪಿ ಚಿಕಿತ್ಸೆ, ವರ್ಚುವಲ್ ರಿಯಾಲಿಟಿ ಆಧಾರಿತ ಪುನರ್ವಸತಿ, ಸ್ಮರಣ ಶಕ್ತಿ ಆರೈಕೆ ಸೌಲಭ್ಯ, ತುರ್ತು ವೈದ್ಯಕೀಯ ನೆರವು, ಪೌಷ್ಟಿಕ ಆಹಾರ ನಿರ್ವಹಣೆ ಹಾಗೂ ಮನೋರಂಜನಾ ಸ್ಥಳಗಳು ಲಭ್ಯ ಇವೆ. ಅತುಲ್ಯ ಸೀನಿಯರ್ ಕೇರ್ ಸೆಂಟರ್ ಇದನ್ನು ಉದ್ಘಾಟಿಸಲು ನಾನು ಅತ್ಯಂತ ಸಂತೋಷ ಪಡ್ತೇನೆ. ನಾನು ಇವತ್ತು ಕಾರ್ತಿಕ್ ಇರಲಿ, ಡಾಕ್ಟರ್ ಶ್ರೀನಿವಾಸ್ ಇರಲಿ, ಡಾಕ್ಟರ್ ಕಾವ್ಯರ್ ಇರಲಿ ಮತ್ತು ಅದಕ್ಕೆ ಸಹಕಾರ ಕೊಟ್ಟಂಥ ಸರ್ವ ಅಭಿನಂದಿಸ್ತೇನೆ. ನಮ್ಮ ಜೊತೆಯಲ್ಲಿ ಬಹುಶಃ ಮೆಡಿಕಲ್ ಫೀಲ್ಡ್ನಲ್ಲಿ ಮತ್ತು ಸಾಮಾಜಿಕ ಫೀಲ್ಡ್ನಲ್ಲಿ ಎಲ್ಲ ಅನುಭವದ ರಕ್ಷಾರಾಮಯ್ಯರು ಕೂಡ ಇವತ್ತಿದ್ದು ಸಂಪೂರ್ಣವಾದ ಅವರ ಮಾರ್ಗದರ್ಶನ ಕೂಡ ಇವತ್ತು ಇದೆ. ನಾನು ರಕ್ಷಾರಾಮಯ್ಯರು ಕೂಡ ನಾನು ಇವತ್ತು ಗುರುತಿಸಿಕೊಂಡು ಈ ಸಂಸ್ಥೆಯನ್ನು ನಡೆಸುವಂಥ ಎಲ್ಲ ಸಿಬ್ಬಂದಿ ವರ್ಗದನ್ನು ಕೂಡ ನಾನು ಇವತ್ತು ಗೌರವಿಸಿ, ಯಾಕೆಂತ ಹೇಳಿದರೆ ನಮಗೆ ಸಮಾಜದಲ್ಲಿ ಇವತ್ತು ಅಗತ್ಯವಿರುವಂತಹ ಒಂದು ಹೋಮ್ ಕೇರ್ ಸೆಂಟ್ರನ್ನು ಇವತ್ತು ಪ್ರಾರಂಭ ಮಾಡಿ ಇವತ್ತು ಯಶಸ್ವಿಯಾಗಿ ಜನರ ವಿಶ್ವಾಸವನ್ನು ಇವತ್ತು ಗಳಿಸಿದ್ದಾರೆ. ಇದು ಪ್ರತಿಯೊಂದು ಕಡೆ ಕೂಡ ಅಗತ್ಯ. ಅದಕ್ಕಾಗಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನಾನು ಗ್ಯಾರಿಟ್ರಿಕ್ ಕೇರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಅಂತ ಇವತ್ತು ನಾನು ಅದನ್ನು ಪ್ರಾರಂಭ ಮಾಡಿ ಅದನ್ನು ಪಾಲಿಸಿ ಮಾಡಿದ್ದೆ. ಆ ಪಾಲಿಸಿ ಇನ್ನಷ್ಟು ಸ್ವಲ್ಪ ಫೈನ್ ಟ್ಯೂನ್ ಮಾಡಿಕೊಂಡು ಅದನ್ನು ಮತ್ತೆ ನಾವು ಅದನ್ನು ಜಾರಿಗೆ ಇವತ್ತು ತರ್ತೇವೆ ಮತ್ತು ಅದು ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ. ಯಾಕೆಂತ ಹೇಳಿದರೆ ನಾವೆಲ್ಲರೂ ಕೂಡ ಡಿಗ್ನಿಟಿ ಆಫ್ ಲೈಫ್ ನಾವು ಮಾತಾಡ್ತೇವೆ. ಡಿಗ್ನಿಟಿ ಆಫ್ ಲೈಫ್ ನಾವಿವತ್ತು ಚರ್ಚೆ ಮಾಡಿ ಬೇರೆ ಬೇರೆ ವ್ಯವಸ್ಥೆ, ಬೇರೆ ಬೇರೆ ಔಷಧಗಳು, ಬೇರೆ ಬೇರೆ ಸಿಸ್ಟಮ್ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತು ಡಿಗ್ನಿಟಿ ಆಫ್ ಡೆತ್ ಬಗ್ಗೆ ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ನಮಗೆ ಡಿಗ್ನಿಟಿ ಆಫ್ ಲೈಫ್ಗಿಂತಲೂ ಕೂಡ ಡಿಗ್ನಿಟಿ ಆಫ್ ಡೆತ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ ಆ ಒಂದು ಕಾಲಘಟ್ಟದಲ್ಲಿ ಅವರು ಅತ್ಯಂತ ಸಂತೋಷದಿಂದ ನೆಮ್ಮದಿಯಿಂದ, ಅದು ನಾನಾದರೂ ಕೂಡ ನನ್ನ ಕೊನೆಯ ಕಾಲಘಟ್ಟದಲ್ಲಿ
ನಾನು ಅತ್ಯಂತ ಸಂತೋಷ ಮತ್ತು ಅತ್ಯಂತ ನೆಮ್ಮದಿಯಿಂದ ಅತ್ಯಂತ ಒಂದು ಸಮಾಧಾನದಿಂದ ಆ ಕಾಲ ಕಳೆಯುವಂಥ ಒಂದು ಅವಕಾಶ ಕೊಡೋದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಈ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ನಮ್ಮಲ್ಲಿ ಯಾರೆಲ್ಲ ಹಿರಿಯರಿದ್ದಾರ ಅವರಿಗೆ ವಿಶೇಷವಾದ ಜಿಯಾಟ್ರಿಕ್ ಕೇರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಕೊಟ್ಟು ಅವರಿಗೆ ಒಂದು ಅತ್ಯುತ್ತಮವಾದ ಕಾಲ ಕಳೆಯುವಂಥ ಅವಕಾಶವನ್ನು ತಾವು ಇವತ್ತು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ಅತುಲ್ಯ ಸೀನಿಯರ್ ಕೇರ್ ಸೆಂಟರ್ನ ಎಲ್ಲ ಸ್ಥಾಪಕ ಅಧ್ಯಕ್ಷರನ್ನು ಮತ್ತು ಬಹುಶಃ ಇದರ ಮುಖ್ಯಸ್ಥರನ್ನು ಸಿಬ್ಬಂದಿ ವರ್ಗದವರನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ಮತ್ತು ಎಲ್ಲ ನಮ್ಮ ಸೀನಿಯರ್ಸ್ ನಮ್ಮ ಯಾರು ಇವತ್ತು ಇಲ್ಲಿದ್ದ ರೆಸಿಡೆನ್ಸ್ ಅವ್ರಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ಅವರ ಆ ಒಂದು ಆಶೀರ್ವಾದ ಕೂಡ ಇವತ್ತು ಬೇಡಿಕೊಳ್ತೇನೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರವಣ್ ದತ್ತ ಅಂತ. ನಾವು ಇಲ್ಲಿ ಅತುಲ್ಯ ಸೀನಿಯರ್ ಲಿವಿಂಗಲ್ಲಿ ಹೊಸ ಒಂದು ಕೇಂದ್ರವನ್ನು ಮತ್ತಿಕೆರೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಹಿರಿಯರು ಅಥವಾ ವಯಸ್ಸಾದವರು ಅವರಿಗೆ ನಾವು ಇಲ್ಲಿ ಸ್ಪೆಸಿಫಿಕ್ ಆಗಿ ಕೇರ್ ಕೊಡುವಂಥ ಒಂದು ಕೇಂದ್ರವನ್ನು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ನಮ್ಮಲ್ಲಿ 3 ಕೇಂದ್ರಗಳಿದ್ದಾವೆ. ಒಂದು ಎಲೆಕ್ಟ್ರಾನಿಕ್ ಸಿಟಿ ಕಸವನಹಳ್ಳಿ ಅಂತ ಹೊಸ ರೋಡಲ್ಲಿದೆ, ಇನ್ನೊಂದು ವೈಟ್ ಫೀಲ್ಡಲ್ಲಿ ವರ್ತೂರ್ ಸರ್ಕಲ್ ಹತ್ತಿರ ಇದೆ. ಇದು ನಮ್ಮದು MSRನ ಜಾಗದಲ್ಲಿ ಮತ್ತಿಕೆರೆಯಲ್ಲಿ ಇದು ಒಂದು ಕೇಂದ್ರವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ನಾವು ಬರೀ ಹಾಸ್ಪಿಟಲಲ್ಲಿ ಇರೋವಂಥವರಿಗೆ ಮಾತ್ರವಲ್ಲ, ನಾವು ಇಲ್ಲಿ ಹೋಲಿಸ್ಟಿಕ್ ಲಿವಿಂಗ್ ಅಂತ, ಅಂದರೆ ಬೋತ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಆ್ಯಸ್ ವೆಲ್ ಆಸ್ ಸೈಕಲಾಜಿಕಲ್, ಅವರಿಗೆ ಮಾನವೀಯತೆಯಿಂದ ಡಿಗ್ನಿಫೈಡ್ ಲಿವಿಂಗ್ ಫಾರ್ ಎಲ್ಡರ್ಲಿ ಸೀನಿಯರ್ ಲಿವಿಂಗ್ ಅವರಿಗೆ, ದಟ್ ಈಸ್ ಅವರ್ ಕಾನ್ಸೆಪ್ಟ್. ಆ್ಯಂಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮ್ಮಲ್ಲಿ ಒಂದು 300 ಪೇಷಂಟ್ಸ್ ಅಥವಾ 300 ಹಿರಿಯರಿಗೆ ಇರುವಂಥ ಒಂದು ಫೆಸಿಲಿಟಿ ನಮ್ಮಲ್ಲಿ ಈಗ ಸದ್ಯದಲ್ಲಿದೆ. ಇನ್ನೊಂದು 2 ವರ್ಷದಲ್ಲಿ 300 ಇರೋದು ಒಂದು 500 ಮಾಡಬೇಕು ಅಂತ ನಮ್ಮ ಉದ್ದೇಶ. ಇಲ್ಲಿ ಪ್ಯಾಕೇಜು ವಿಧವಾದ ಪ್ಯಾಕೇಜ್ಗಳನ್ನು ನಾವು ಅನುಸರಿಸ್ತಿದ್ದೇವೆ. ಬೇಕಾದಂಗೆ ತಕ್ಕಂಥ ಅವರಿಗೆ ಯಾವ ಥರ ರೋಗಗಳಿದ್ದಾವೆ, ಹೆಂಗಿದ್ದಾವೆ, ಅದ್ರ ಬೇಸ್ಡ್ ಆನ್ ದ್ಯಾಟ್ ವಿ ಆರ್ ಹ್ಯಾವಿಂಗ್ ಪ್ಯಾಕೇಜಸ್. ನಮ್ಮಲ್ಲಿ ವಿಧವಾದ ಕೇರ್ಗಳಿದ್ದಾವೆ. ಬೇರೆ ಸೀನಿಯರ್ ಲಿವಿಂಗಿಗೆ ನಮಗೆ ಏನು ವ್ಯತ್ಯಾಸ ಅಂದರೆ, ನಾವು ಕೇರ್ ಪ್ಯಾಕೇಜಸ್ ಕೊಡ್ತೀವಿ. ಅಂದರೆ ಈಗ ಹಾಸ್ಪಿಟಲಿಂದ ಬಂದವರು ಟ್ರಾನ್ಸಿಷನ್ ಪ್ಯಾಕೇಜ್ ಅಂತ, ಇಲ್ಲಾಂದರೆ ಕೆಲವೊಬ್ಬರಿಗೆ ಸೈಕ್ಯಾಟ್ರಿಕ್ ಇಲ್ನೆಸ್ ಇದ್ದರೆ ಮೈಂಡ್ ಆ್ಯಂಡ್ ಮೆಮರಿ ಅಂತ ನಾವು ಅದನ್ನು ಬೇಸ್ ಮಾಡಿ ಹೇಳ್ತೇವೆ. ಅಥವಾ ಯಾವುದಾದ್ರೂ ರಿಹ್ಯಾಬ್ ಕೇರ್ ಇದ್ದರೆ ಅವರಿಗೆ. ಸೊ ಡಿಫ್ರೆಂಟ್ ಕೇರ್ ಪ್ಲ್ಯಾನ್ಸ್, ಬೇರೆ ಬೇರೆ ಥರದ ಪ್ರೈಸ್ಗಳು ಬರುತ್ತೆ. ವಿ ಕ್ಯಾನ್ ಸ್ಟಾರ್ಟ್ ಅಟ್ 60,000 ರೂಪಾಯಿ ತಿಂಗಳಿಂದ, ನಂತರ ಬೇಸ್ಡ್ ಆನ್ ದ ಸರ್ವಿಸಸ್ ಇದು ಮುಂದುವರಿಯುತ್ತೆ. ರೋಡ್ ಮ್ಯಾಪ್ ಈಸ್ ಆಸ್ ಆಫ್ ನೌ ವಿ ಹ್ಯಾವ್ 300 ಬೆಡ್ಸ್ ಇನ್ ದ ಸಿಟಿ ಆಸ್ ಆಫ್ ನೌ. ವಿ ಆರ್ ಲುಕಿಂಗ್ ಅಟ್ ಅಬೌಟ್ 500 ಬೆಡ್ಸ್ in the next year. Before 2027-2028 beginning, we are looking at increasing at least by 2 centers in Bangalore. Now only in Bangalore, sir. Only in Bangalore. ನಂತರ ಮೈಸೂರು ಕಡೆ ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಅದು ಇನ್ನೂ ಪ್ಲ್ಯಾನಲ್ಲಿಲ್ಲ. ಮುಂದುವರಿಯೋಕ್ಕೆ ನಾವು ಖಂಡಿತ we are looking at it.